ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷ. ನೀವು ನೋಡ್ತಾ ಇದ್ದೀರಾ ಹರ್ಷಾಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಶೇರ್ಮಿ ಆ್ಯಪು MI ಫೋನಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತಿದೆ, ಅನ್ಇನ್ಸ್ಟಾಲ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಈ ಒಂದು ಆ್ಯಪ್ನ MI ಅಂತಲೇ ಇಲ್ಲ, ಯಾವುದೇ ಫೋನ್ ಇರಲಿ ನಿಮ್ಮ ಹತ್ರ ಅದನ್ನು ಯಾವ ರೀತಿ ಅನ್ಇನ್ಸ್ಟಾಲ್ ಮಾಡ್ಬೋದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಶೇರ್ಮಿನ ಅನ್ಇನ್ಸ್ಟಾಲ್ ಮಾಡೋದು ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಫೋನಲ್ಲಿ ಅಷ್ಟೇ ಅಂತಲ್ಲ, ನಮ್ಮ ಫೋನಲ್ಲಿ ತೊಂದರೆ ಆಗಿದೆ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಹರ್ಷಾಸ್ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಕೊಟ್ಟು ಕಾಮೆಂಟ್ ಹಾಕಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈಗ ನೀವು ನೋಡ್ತಿರ್ಬೋದು, ಇಲ್ಲಿ ಶೇರ್ಮಿ ಇದೆ. ಸೊ ಫಸ್ಟು ಒಂದು ವಾಟ್ಸಪ್ನ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮೇಲ್ಗಡೆಯಲ್ಲಿ ಡಿಲೀಟ್ ಸಿಂಬಲ್ ತೋರಿಸ್ತಿದೆ ನೋಡಿ, ಅಬ್ಸರ್ವ್ ಮಾಡಿ. ಬಿಟ್ಟೆ ಹೋಯ್ತು ಡಿಲೀಟ್ ಸಿಂಬಲ್. ಈಗ ಪಿಕ್ಸೆಲ್ ಹಬ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡಿಲೀಟ್ ಸಿಂಬಲ್ ತೋರಿಸ್ತಿದೆ, ಆರಾಮ್ಸಾಗಿ ಡಿಲೀಟ್ ಮಾಡ್ಕೊಬೋದು. ಬಟ್ ಈ ಶೇರ್ಮಿನ ಪ್ರೆಸ್ ಮಾಡಿ ಇಟ್ಕೊಂಡಾಗ ಡಿಲೀಟ್ ಸಿಂಬಲ್ ತೋರಿಸ್ತಿಲ್ಲ. ಹಾಗಾದರೆ ಯಾವ ರೀತಿ ಒಂದು ಶೇರ್ಮಿನ ಡಿಲೀಟ್ ಮಾಡೋದು? ಫುಲ್ಲು ಕನ್ಫ್ಯೂಸನ್ ಇದ್ದೀರಲ್ವಾ? ಸೊ ತಲೆ ಕೆಡಿಸ್ಕೊಂಬಿಡಿ, ತಿಳಿಸ್ಕೊಡ್ತೀನಿ. ಸೊ ಮೊದಲು ನೀವು ಸ್ಯಾಂಪಲ್ ಆಗಿ ಪ್ಲೇಸ್ಟೋರ್ಗೆ ಹೋಗ್ಬಿಡಿ. ಸಿಂಪಲ್ ಆ್ಯಂಡ್ ಸ್ಯಾಂಪಲ್ ಆಗಿ ಹೋಗಿ ಆರಾಮ್ಸಾಗಿ ಒಂದು ನಿಮಿಷ ಡಾಟಾನ ಆನ್ ಮಾಡ್ಕೊಂಡಿಲ್ಲ, ಡಾಟಾ ಆನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ಇಲ್ಲಿ ಸರ್ಚ್ ಬಾರ್ನಲ್ಲಿ ಶೇರ್ಮಿ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸುಮ್ಮನೆ ನೀವು ಶೇರ್ಮಿ ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಎಷ್ಟೊಂದು ಬರುತ್ತೆ, ನಿಮಗೆ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಇನ್ಸ್ಟಾಲ್ ಆಗಿರ್ತೀರಲ್ಲ, ಇಲ್ಲಿ ಇನ್ಸ್ಟಾಲ್ಡ್ ಅಂತ ತೋರಿಸ್ತಿದೆ ನೋಡಿ, ಕಾಣಿಸ್ತಾ? ಬೇರೆ ಬೇರೆದನ್ನೆಲ್ಲ ನೀವು ಓಪನ್ ಮಾಡಬಾರ್ದು, ಇನ್ಸ್ಟಾಲ್ಡ್ ಅಂತ ತೋರಿಸುತ್ತಿಲ್ಲಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿರೋದು ಯಾವುದು ಅನ್ನೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಓಪನ್ ಅನ್ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ. ಸೊ ನೀವು ಅನ್ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಶೇರ್ಮಿ ಡಿಲೀಟ್ ಆಗುತ್ತೆ. ಓಕೆ ಕೇಳಿದ್ರೆ ಓಕೆ. ನೋಡಿದ್ರಲ್ಲ ಯಾವ ರೀತಿ ಶೇರ್ಮಿ ಆ್ಯಪ್ನ ಸಿಂಪಲ್ ಆಗಿ ಅನ್ಇನ್ಸ್ಟಾಲ್ ಮಾಡೋದು ಅಂತ. ಅದೇ ರೀತಿ ನಿಮಗೆ ಗೊತ್ತಿಲ್ಲದಿರತಕ್ಕಂತಹ ವಿಷಯದ ಬಗ್ಗೆ ಮಾಹಿತಿನ ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಆಗಾಗ ಲೈಕ್ ಮಾಡ್ತಾರೆ ಈ ವಿಡಿಯೋನ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಥ್ಯಾಂಕ್ ಯು ಕಣ್ರಪ್ಪ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡ್ತೀನಿ.